ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಹೋಗ್ತಾ ಇದ್ದೀವಿ ಎಕ್ಸಾಮ್ ಬರೆಯೋಕ್ಕೆ. ಮಾರ್ಕೆಟ್ ರೋಸ್ ಕ್ಲೋಸ್ ಮಾಡಿಬಿಟ್ಟವ್ರ ಇವರಪ್ಪ. ಏನು ಮಾಡೋಕ್ಕಾಗಲ್ಲ. ನಮ್ಮಪ್ಪ ಮಲ್ಕೊಂಡವ್ರ ಮನೆಯಲ್ಲಿ. ಇವಾಗ ಕ್ಲಾಸ್ ಬೆಳದಲ್ಲಿ ಇದ್ದೀವಿ. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಎಲ್ಲೋ ಕರ್ಕೊಂಡ್ ಬಂದ್ಬಿಟ್ಟವನೆ. ಏನು ಮಾಡ್ಬೇಕು ಎತ್ಕೊಂಡ್ಬಂದು ಹಾಕವನೇ ಇದ್ರಲ್ಲಿ ಬರ್ತಾ ಇದ್ದೀವಿ. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎಕ್ಸಾಮ್ ಹಾಲ್ ಹತ್ರ ಬಂದಿದ್ದೀವಿ. ಇನ್ನ ಟೈಮ್ ಸ್ವಲ್ಪ ಮಿಕ್ಕಿದೆ, ನೋಡಬೇಕು. ಇಲ್ಲ ಮಿಸ್ ಬಂದವ್ರೆ. ಎಲ್ಲ ನಮ್ಮ ಮುಂಚೆ ಬಂದ್ಬಿಟ್ಟವ್ರು ಇಲ್ಲಿ. ಅಂತೂ ಇಂಥ ತಲೆ ಹತ್ರ ಬಂದ್ವಿ. ನನ್ನ ಫ್ರೆಂಡ್ ಆಲ್ ದ ಬೆಸ್ಟ್. ಇವನು ಇಂಗ್ಲೀಷ್ ಮೀಡಿಯಮು. ಎಕ್ಸಾಮ್ ಬಂದಿದ ತಕ್ಷಣ ಕನ್ನಡದಲ್ಲಿ ಮಾತ್ರ ಬರೀತಾನೆ. ಯಾಕೆ ಗೊತ್ತಾ, ಪಕ್ಕದಲ್ಲಿ ಕನ್ನಡ ಮೀಡಿಯಂ ಹುಡುಗಿ ಅವಳೆ. ಸೊ ಅದಕ್ಕೆ ಕನ್ನಡದಲ್ಲಿ ಬರೀತಾವನೆ. ಚೆನ್ನಾಗಿ ಬರೀ ಮಚ್ಚ. ಆಲ್ ದ ಬೆಸ್ಟ್. ಎಲ್ಲರೂ ಸಪೋರ್ಟ್ ಮಾಡಕ್ಕೆ ಹೇಳು. ಸಪೋರ್ಟ್ ಮೀ ಮೈ ನ್ಯೂ ಫ್ರೆಶ್ ಬ್ಲಾಗ್. ಹೈ ಫ್ರೆಂಡ್ಸ್, ಇವನಿಗೆ ನಮ್ಮ ದೇಶದ ಮೇಲೆ ಹೆಮ್ಮೆ ಇತ್ತೋ ಇಲ್ವೋ ಗೊತ್ತಿಲ್ಲ. ವಿದೇಶದಂತೂ ಇದು ಓದ್ಕೊಂತವನೆ. ವಿದೇಶದ ಕರೆನ್ಸಿಗಳು ಓದ್ಕೊಂತವನೆ. ಪಾಸ್ ಆಗಬೇಕು. ಹೆಂಗ್ ಬರೀತೆ ಅಂತ ಕನ್ಫರ್ಮ್ ಐತೆ ನಿಮ್ಗೆ ಎಕ್ಸಾಮ್? ಪೆನ್ ಮೇಲೆ ಬರೀತೀನಿ. ಪೆನ್ ಇಟ್ಕೊಂಡೋಗಿ ಬರೀತೇನೆ. ಎಷ್ಟು ಮಾರ್ಕ್ಸ್ ಬರೀತ್ಯಾ? 20. ಸಾಕು ಬಿಡುಗರು. ಫ್ರೆಂಡ್ಸ್, ಇವಳು ನನ್ನ ಕ್ಲಾಸ್ಮೇಟು. ಎಕ್ಸಾಮ್ ಬರೆಯಲ್ಲ, ಓದಲ್ಲ ಅಂತ ಯಾವಾಗ ನೋಡಿ ಓದ್ಕೊಂಡು ಕೂತಿರ್ತಾಳೆ. ನೋಡಿ ಫ್ರೆಂಡ್ಸ್, ನನ್ನ ಫೋನಲ್ಲಿ ಓದ್ತಾ ಇದ್ದೀನಿ. ಎಕನಾಮಿಕ್ ಮ್ಯಾಮು ತುಂಬ ಚೆನ್ನಾಗಿ ರೆಡಿ ಮಾಡಿ ಬಂದವ್ರೆ. ನಂಬರ್ ನೋಡಿ. ನಾವು ಬಂದು ಅರ್ಧ ಗಂಟೆ ಆಗಿದೆ. ಇವಾಗ ಬರ್ತಾವನೆ ನೋಡ್ರಿ. ಇವಾಗ ಬರ್ತಾವನೆ. ಇದು ಬಂದು ಇಲ್ಲಿ ಟಾಪ್ ಬರ್ತಾನೆ. ಏನು ಓದಿಲ್ಲ ಅಂತ ಎಲ್ಲ ಓದ್ತಾನೆ, ಎಲ್ಲ ಬರೀತಾನೆ. ಏನಂತ ತಲೆ ಕೆಡಿಸಲ್ಲ. ಇನ್ನು ಒಂದೊಂದು ಹೊಟ್ಟೆ ಉಡ್ಸಿಲ್ಲ. ಮ್ಯಾಮ್ ಏನೋ ಹೇಳ್ಕೊಡ್ತಾರೆ, ಒಂದೊಂದು ಹೊಟ್ಟೆ ಉಡ್ಸಿಲ್ಲ. ನೋಡ್ರಿ, ಹೋದ್ರಿ ಅಂತ ಹ್ಯಾಪಿ ಬರ್ಡೇ ಟು ಯು ಅಂತವ್ರೆ. ಹ್ಯಾಪಿ ಬರ್ಡೇ ಟು ಯು. ಒಂದು ನಿಮಿಷ ಬರ್ತಾನೆ. ಎಕ್ಸಾಮ್ ಆದ್ಮೇಲೆ ಸಿಗೋಣ. ಥ್ಯಾಂಕ್ ಯು. ಬಾಯ್.